ವಿಶ್ವದ ಅತಿ ದೊಡ್ಡ ಏಕಶಿಲಾ ಶಿವಲಿಂಗ ಎಂದೇ ಅದು ಭಾರತದಲ್ಲಿ ಸ್ಥಾಪಿತವಾಗ್ತಾ ಇದೆ. ಈಗ ಅದು ಎಲ್ಲಿ ಅಂದರೆ ಬಿಹಾರದಲ್ಲಿ ಅತಿ ಶೀಘ್ರವೇ ಈ ಒಂದು ಲಿಂಗದ ಸ್ಥಾಪನೆ ಆಗುತ್ತೆ, ಪ್ರತಿಷ್ಠಾಪನೆ ಆಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ವಿಶ್ವದ ಅತಿ ದೊಡ್ಡ ಏಕಶಿಲಾ ಶಿವಲಿಂಗ ಭಾರತದಲ್ಲಿ ನಿರ್ಮಾಣವಾಗಿದೆ. ಅದರ ಪ್ರತಿಷ್ಠಾಪನೆ ಇನ್ನೂ ಆಗಿಲ್ಲ, ಪ್ರತಿಷ್ಠಾಪನೆಗೆ ಸಿದ್ಧವಾಗ್ತಾ ಇದೆ. ಎಲ್ಲವನ್ನು ಕೂಡ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಬಿಹಾರದ ಪಂಚಾರಣ್ಯದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗುತ್ತೆ. ಯಾಕಂದರೆ ಅಲ್ಲೊಂದು ದೇವಸ್ಥಾನ ರೆಡಿ ಆಗ್ತಾ ಇದೆ. ಪಂಚಾರಣ್ಯದಲ್ಲಿ ನಿರ್ಮಾಣವಾಗ್ತಿರುವಂತಹ ವಿರಾಟ್ ರಾಮಾಯಣ ದೇವಸ್ಥಾನ ಏನಿದೆ ಅದರಲ್ಲಿ ಇದೀಗ ಇದಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋ ಕೂಡ ಒಂದು ಹರಿದಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ತಯಾರಿಸಲಾದಂತಹ ಈ ಶಿವಲಿಂಗ ಏನಿದೆ 33 ಅಡಿ ಎತ್ತರ ಮತ್ತು 210 ಟನ್ ತೂಕದ ಶಿವಲಿಂಗ ಅಂತ ಹೇಳಲಾಗ್ತಾ ಇದೆ. ಏಕಶಿಲಾ ಶಿವಲಿಂಗ ಇದು. ಈ ಶಿವಲಿಂಗ ರಸ್ತೆಯ ಮೂಲಕ ಸುಮಾರು 2100 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪಂಚಾರಣ್ಯಕ್ಕೆ ಬಂದಿದೆ. ಇದು ವಿರಾಟ್ ರಾಮಾಯಣ ಮಂದಿರಕ್ಕೆ ವಿಶೇಷವಾದಂಥ ಒಂದು ಆಕರ್ಷಣೆ ಕೂಡ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದರಲ್ಲಿ ದೇಶಾದ್ಯಂತ ಇರುವಂತಹ ಸಂತರು, ವಿದ್ವಾಂಸರು, ಸಾವಿರಾರು ಜನ ಭಕ್ತರು ಎಲ್ಲರೂ ಕೂಡ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ತಿಳಿಸ್ತಾ ಇದ್ದಾರೆ. ದೇವಾಲಯದ ಟ್ರಸ್ಟ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅಂತ ದೇಶದ ಸಂತರು, ಸ್ವಾಮೀಜಿಗಳು, ಭಕ್ತರು ಎಲ್ಲರೂ ಕೂಡ ವಿಶ್ವದ ಅತಿ ದೊಡ್ಡ ಏಕಶಿಲಾ ಶಿವಲಿಂಗ ಎನ್ನುವಂಥ ಒಂದು ಪ್ರತಿಷ್ಠೆ ಏನಿದೆ ಇದಕ್ಕೆ ಸಲ್ತಾ ಇದೆ. ಅದು ಬಿಹಾರದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾರೆ. ನಿಜಕ್ಕೂ ಕೂಡ ಇದು ಭಾರತದಲ್ಲಿ ಧಾರ್ಮಿಕ ಚಿಂತನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಇದು ಮತ್ತೊಂದು ಶಕ್ತಿಯಾಗಿ ನಿಲ್ಲುವಂತಹ ಒಂದು ಸಾಧ್ಯತೆ ಇದೆ. ಯಾಕೆಂತಂದರೆ ವಿಶ್ವದಲ್ಲಿಯೇ ದೊಡ್ಡ ಏಕಶಿಲಾ ಶಿವಲಿಂಗ ಅಂತ ಹೇಳ್ತಾರೆ ಅಂತಂದರೆ ನಿಜಕ್ಕೂ ಕೂಡ ತುಂಬ ಆಕರ್ಷಣೆ ಆಗುತ್ತೆ. ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆದ ನಂತರ ಅಲ್ಲಿ ರಾಮನ ವಿಗ್ರಹವನ್ನು ಸ್ಥಾಪಿಸಿದಾಗ ಅಲ್ಲಿ ಅದಕ್ಕೆ ಆದಂತಹ ಒಂದು ಶಕ್ತಿ, ಅದೊಂದು ನಂಬಿಕೆ ಜನರಲ್ಲಿ ಮೂಡಿತ್ತು. ಈಗ ಈ ಶಿವಲಿಂಗ ಪ್ರತಿಷ್ಠಾಪನೆ ಆದ ನಂತರ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಭಕ್ತರ ಸಮೂಹಗಳು ಹೋಗುತ್ತೆ, ಭಕ್ತರು ಹರಿದು ಬರ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹೀಗಾಗಿ ಹಿಂದೂ ಧರ್ಮಕ್ಕೆ, ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಶಿವನನ್ನು ಯಾವ ರೀತಿಯಾಗಿ ಆರಾಧಿಸ್ತಾರೆ, ಯಾವ್ಯಾವ ರೂಪದಲ್ಲಿ ಅಂತ ಗೊತ್ತು. ಆದರೆ ಲಿಂಗರೂಪಿಯಾಗಿರುವಂತಹ ಶಿವ ಈಗ ವಿಶ್ವದ ಒಂದು ದೊಡ್ಡ ಶಿವಲಿಂಗ, ಏಕಶಿಲಾ ಶಿವಲಿಂಗ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಬಿಹಾರದ ಒಂದು ದೇವಸ್ಥಾನ, ಪಂಚಾರಣ್ಯದಲ್ಲಿರುವಂತಹ ದೇವಸ್ಥಾನ ಏನಿದೆ ಅದು ಕೂಡ ರೆಡಿ ಆಗ್ತಾ ಇದೆ. ರೆಡಿ ಆದ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲ ರೀತಿಯ ಜನರು ಬರ್ತಾರೆ. ಭಕ್ತರು ಎಷ್ಟೋ ಸಂಖ್ಯೆಯಲ್ಲಿ ಸೇರ್ತಾರೆ, ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಆದರೆ ಸಂತರು, ಸಾಧುಗಳು ಎಲ್ಲರೂ ಕೂಡ ಬರ್ತಾರೆ. ಮತ್ತು ಶಿವನನ್ನು ಭಕ್ತಿಯಿಂದ ಆರಾಧಿಸುವಂತಹ, ಪೂಜಿಸುವಂತಹ ಎಲ್ಲರೂ ಕೂಡ ಅಲ್ಲಿಗೆ ಸೇರಬಹುದು, ಅವಕಾಶವನ್ನು ಕೊಡಬಹುದು. ಹೀಗಾಗಿ ಆ ದೇವಾಲಯ ಏನಿದೆ ಆ ದೇವಾಲಯದ ಆವರಣದಲ್ಲಿ ಈ ಒಂದು ಲಿಂಗ ಪ್ರತಿಷ್ಠಾಪನೆ ಆಗುತ್ತೆ. ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ರಸ್ತೆಯ ಮೂಲಕ 2000 ಕಿಲೋಮೀಟರ್ಗಿಂತ ಹೆಚ್ಚಿನ ಒಂದು ದೂರವನ್ನು ಕ್ರಮಿಸಿ ಬಂದಿರುವಂಥದ್ದು ಇದು ಬಿಹಾರಕ್ಕೆ. ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಎಲ್ಲಿ ಎದ್ದು ಏನು ಅಂತೆಲ್ಲ ವಿಚಾರಿಸಿದಾಗ ದಾರಿಯಲ್ಲಿ ಹೋಗಬೇಕಾದ್ರೆ ಈ ಒಂದು ವಿಚಾರ ಬಂದಿದೆ. ನೀವು ಗಮನಿಸ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಮತ್ತು ಯಾವ ರೀತಿಯಾಗಿ ಡಿಸೈನ್ ಮಾಡಲಾಗಿದೆ ಆ ಒಂದು ಶಿವಲಿಂಗವನ್ನು ಅನ್ನುವಂಥದ್ದು. ಈ ಒಂದು ವಿಡಿಯೋ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಇದು ತಯಾರಾಗಿದೆ. ಅಲ್ಲಿಂದ ಶಿವಲಿಂಗ ಬರ್ತಾ ಇರುವಂಥದ್ದು. ಇದು 33 ಅಡಿ ಎತ್ತರ ಇದೆ, 210 ಟನ್ ತೂಕ ಇದೆ. ಈ ಒಂದು ಶಿವಲಿಂಗ ಏನಿದೆ ಸುಮಾರು 2100 ಕಿಲೋಮೀಟರ್ ದೂರದಲ್ಲಿರುವಂತಹ ಪಂಚಾರಣ್ಯಕ್ಕೆ ಬಂದು ತಲುಪಿದೆ. ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ವಿಡಿಯೋ ಮಾಡ್ಕೊಂಡಿದ್ರೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ವಿರಾಟ್ ರಾಮಾಯಣ ಮಂದಿರಕ್ಕೆ ಇದು ಹೋಗುತ್ತೆ, ವಿಶೇಷವಾಗಿ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ನಂತರ ಸಾಕಷ್ಟು ಜನರನ್ನು ಆಕರ್ಷಣೆ ಮಾಡುತ್ತಾ ಒಂದು ದೇವಸ್ಥಾನ, ದೇಶಾದ್ಯಂತ ಪ್ರಮುಖ ಆಗಿರುವಂತಹ ಸಂತರು, ವಿದ್ವಾಂಸರೆಲ್ಲರೂ ಕೂಡ ಬರ್ತಾರೆ. ಭಾರತ ಮತ್ತೊಂದು ಧಾರ್ಮಿಕ ಒಂದು ಆಚರಣೆಗೆ, ಧಾರ್ಮಿಕ ಒಂದು ಪ್ರತಿಷ್ಠಾಪನೆಗೆ ಸಿದ್ಧವಾಗ್ತಾ ಇದೆ. ಬಿಹಾರದಲ್ಲಿರುವಂತಹ ದೇವಾಲಯ ಈ ರೀತಿಯಾದಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಅತಿ ದೊಡ್ಡ ಶಿವಲಿಂಗವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ವಿಶ್ವದಲ್ಲಿ. ಇದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿರುವಂತಹ ಏಕಶಿಲಾ ಶಿವಲಿಂಗ, ಅತಿ ದೊಡ್ಡ ಶಿವಲಿಂಗ ಎನ್ನುವಂತಹ ಹೆಸರು ಬರ್ತಾ ಇದೆ ಭಾರತಕ್ಕೆ. ಮತ್ತು ಅದು ಬಿಹಾರ ರಾಜ್ಯದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪ್ರತಿಷ್ಠಾಪನೆ ಆದ ನಂತರ ಸಾಕಷ್ಟು ಜನರು ಅಲ್ಲಿ ಹೋಗ್ತಾರೆ, ನೋಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.